ಹಾಗೆ ನಾನು ನಿಮ್ಮ ಶೆಟ್ಟಿ ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ಇವಾಗ ಐ ಥಿಂಕ್ ಒಂದು ಬ್ಯೂಟಿಫುಲ್ ಟ್ರೇಡ್ನ ತೊಗೊಂಡಿದ್ದೀನಿ ಅರೌಂಡ್ 2 o'clock. ಸೊ ಐ ಥಿಂಕ್ ಐ ಥಾಟ್ ಆಫ್ ರೆಕಾರ್ಡಿಂಗ್ ಇಟ್ ಆ್ಯಂಡ್ ಕ್ಯಾರಿ ಮಾಡ್ತೀನಿ ಟಿಲ್ ಟಿ ಪಿ ತನಕ. ಸೊ ಟ್ರೇಡ್ ತೊಗೊಳೋದಕ್ಕೆ ದ ಲಾಜಿಕ್ಕನ್ನು ಹೇಳಿಬಿಡ್ತೀನಿ. ಓಕೆ, ಸೊ ಆ್ಯಂಡ್ ಟ್ರೇಡ್ ತೊಗೊಂಡಿರೋದನ್ನು ಲೈಕ್ ಇಲ್ಲಿ ತೋರಿಸೋದಕ್ಕಾಗಲ್ವಲ್ಲ, ಸೊ ಟ್ಯಾಬಲ್ಲಿ ಇಲ್ಲಿದೆ. ಓಕೆ, ಸೊ ಅದನ್ನು ಹಾಗೆ ಇಲ್ಲಿ ತೋರಿಸ್ತೀನಿ. ಪಿ ಆ್ಯಂಡ್ ಎಲ್ ಲಾಸ್ಟಲ್ಲಿ ಎಂಡ್ ಆಫ್ ದ ಡೇ ಏನಾಯಿತು ಅಂತ. ಫಸ್ಟ್ ನಾನು ಟಿ ಪಿ ಇಟ್ಬಿಡ್ತೀನಿ. ಇಲ್ಲಿ ಟಾರ್ಗೆಟ್ ಟ್ರೇಡ್ ತೊಗೊಂಡಿರೋದಕ್ಕಿಂತ ಟಿ ಪಿನ ಇಟ್ಬಿಡ್ತೀನಿ. ಫಸ್ಟು ಟಿ ಪಿನ ಹೇಗೆ ಇಡ್ತೀನಿ ಅಂದರೆ, ಫಿಬ್ಬು ಇದೆಯಲ್ಲ, ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ನು. ಸೊ ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ಯು ಕ್ಯಾನ್ ಸಿ 1.618ಗೆ ಇಟ್ಟಿದ್ದೀನಿ. ಅಂದರೆ ನಾನು ಇಲ್ಲಿಂದ ಇಲ್ಲಿ ತನಕ ಕಾಯ್ತೀನಿ ಅಂತಲ್ಲ. ಸೊ ನಾನು ಮೇನ್ ಥಿಂಗ್ ಏನು ಮಾಡ್ತೀನಿ ಅಂದರೆ ಟ್ರಯಲ್ ಮಾಡ್ಕೊಂಬರ್ತೀನಿ. ಓಕೆನಾ. ಸೊ 3:30ಗೆ ಮಾರ್ಕೆಟ್ ಕ್ಲೋಸ್ ಆಗೋದ್ರಿಂದ ಸೊ ಲೆಟ್ಸ್ ಸಿ, ನೋಡೋಣ. ಫಸ್ಟ್ ಥಿಂಗ್, ಇವಾಗ ನಾನು 4 ಅವರಿಗೆ ಹೋಗ್ತೀನಿ. 4 ಅವರಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನಿಮಗೆ ಒಂದು ಸ್ವಿಂಗ್ ಫಾರ್ಮೇಷನ್ ಆಗಿದೆ, ಕರೆಕ್ಟಾ? ಸೊ ಇಲ್ಲಿ ನೋಡಿ, ಇಲ್ಲಿ ಓಕೆ, ಇದೊಂದು ಸ್ವಿಂಗ್ ಫಾರ್ಮೇಷನ್ ಆಗಿದೆ, ಬ್ರೇಕ್ ಆಗಿದೆ ಕೆಳಗಡೆಗೆ. ಓಕೆ, ಅಗೇನ್ ರೀಟೆಸ್ಟ್ ಆಗಿ ಫೇಲ್ ಆಗಿಲ್ಲ, ಟ್ರ್ಯಾಪ್ ಮಾಡಿದೆ. ಸೊ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಂದು ಕಂಪ್ಲೀಟ್ಲಿ ಟ್ರ್ಯಾಪ್ ಮಾಡಿದೆ. ದೆನ್ ಈ ಸ್ವಿಂಗನ್ನು, ಈ ಟ್ರ್ಯಾಪಿಂದ ಏನು ಎಸ್ಕೇಪ್ ಆಗಿದೆ ನೋಡಿ, ಅಂದರೆ ಎಸ್ಕೇಪ್ ಅಂತೀನಿ, ಸಾರಿ. ಸೊ ಈ ಟ್ರ್ಯಾಪ್ ಏನು ಗ್ರೀನ್ ಕ್ಯಾಂಡಲ್ ಬ್ರೇಕ್ ಮಾಡಿದೆಯಲ್ಲ, ನೆಕ್ಸ್ಟು ನಿಮಗೆ ನೋಡ್ಬೋದು ಒಳಗಡೆ ರೆಡ್ ಕ್ಯಾಂಡಲ್ ಬಂದಿದೆ, ಅಂದರೆ ಸ್ವೀಪ್ ಆಗಿದೆ ಅಂತ ಅರ್ಥ. ಈ ಝೋನು ಸ್ವೀಪ್ ಆಗಿದೆ, ಬೈಯರ್ಸ್ನೆಲ್ಲ ಟ್ರ್ಯಾಪ್ ಮಾಡಾಕಿದೆ. ಸೊ ಇಲ್ಲಿಂದ ಇಲ್ಲಿ ತನಕ ಫಾಲೋ ಆಗಬೇಕು ಅಂತ ಅರ್ಥ, ಈ ಸ್ವಿಂಗ್ ತನಕ. ಓಕೆನಾ. ಸೊ ದಟ್ಸ್ ವೈ ಈ ಒಂದು ಟ್ರೇಡನ್ನು ತೊಗೊಂಡಿದ್ದು. ಹೋಪ್ ಅರ್ಥ ಆಯಿತು ಅನ್ಕೋತೀನಿ. ನೀವು ಇಲ್ಲೆಲ್ಲ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಹೇಗೆ ನೋಡ್ತಿರಲ್ಲ, ಹಾಗೇ ಈ ಒಂದು ಸ್ವಿಂಗ್ ಲೋ ಏನಿತ್ತಲ್ಲ ನೋಡಿ, ಫಸ್ಟ್ ಟೈಮ್ ಒಂದು ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡಿದೆ, ಸಸ್ಟೈನ್ ಆಗೋಕ್ಕಾಗಿಲ್ಲ. ದೆನ್ ಅಗೇನ್ ಮೇಲೋಗಿ ರೀಟೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ರೀಟೆಸ್ಟ್ ಆಗಿಲ್ಲ. ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಂದು ಕಂಪ್ಲೀಟ್ ಸ್ವೀಪ್ ಮಾಡಿದೆ. ಸ್ವೀಪೆಲ್ಲ ಮುಗ್ದಾದ್ಮೇಲೆ ಯು ಕ್ಯಾನ್ ಸಿ ಒಂದು ರೆಡ್ ಕ್ಯಾಂಡಲ್. ದೆನ್ ನಿಮಗೆ ಅರ್ಥ ಆಗಬೇಕು ಸ್ವೀಪ್ ಕಂಪ್ಲೀಟ್ ಆಗಿದೆ, ಇಲ್ಲಿಂದ ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಓಕೆ, ಸೊ ದಟ್ಸ್ ವೈ ಆ ರೀಸನ್ಗೆ ಟ್ರೇಡ್ನ ತೊಗೊಂಡಿದ್ದು. ಸೊ 15 ಮಿನಿಟ್ಸಿಗೆ ಶಿಫ್ಟ್ ಆಗ್ತೀನಿ. ಲೆಟ್ಸ್ ಸಿ. ಸೊ ಫಸ್ಟ್ ಟಾರ್ಗೆಟು ಈ ಸ್ವಿಂಗ್ ಹತ್ರ ಇಟ್ಕೋತೀನಿ. ಓಕೆನಾ. ಸೊ ದಿಸ್ ವಿಲ್ ಬಿ ದಿ ಫಸ್ಟ್ ಟಾರ್ಗೆಟ್, ದೆನ್ ದಿಸ್ ವಿಲ್ ಬಿ ದಿ ಸೆಕೆಂಡ್ ಒನ್. ಓಕೆ, ಹೋಪ್ ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ ಅಂತ. ಐ ಥಿಂಕ್ ಮಾರ್ನಿಂಗ್ ಅನಿಸುತ್ತೆ. ಲೆಟ್ಸ್ ಸಿ. ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಂಡರ್ ಆಗೋಗಿರೋದು ಜಸ್ಟ್ ಮಿಸ್ ಟ್ರಯಲ್ ಮಾಡಿಲ್ಲ ಅಂದಿದ್ರೆ. ಓಕೆ, ಲಿಟ್ರಲಿ ಇಲ್ಲಿ ನೋಡ್ಬೋದು ಪಿ ಆ್ಯಂಡ್ ಎಲ್ಲು ಐ ಥಿಂಕ್ $50ಗೆ ಟ್ರಯಲ್ ಮಾಡಿದ್ದೆ, ಎಸ್ಕೇಪ್ ಆದೆ. ಸೀರಿಯಸ್ಲಿ ಹೇಳ್ತೀನಿ ಗೈಸ್, ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕು 2 o'clockಗೆ ಟ್ರೇಡ್ ತೊಗೊಳ್ಳೋದು. ಓಕೆ, ಅಯ್ಯೋ ನಜ್ಜಿನ ಬಿಡಿಯೋ, ನನಗದು ಏನಾಗಿತ್ತು ರಾತ್ರಿ ಗೊತ್ತಿಲ್ಲ. ಇದು ಓಕೆ ಪ್ರಾಪರ್ ಟ್ರೇಡೇನೆ, ಬಟ್ ಮಾರ್ಕೆಟೇ ಸುಪ್ರೀಮು. ಎಕ್ಸಾಕ್ಟ್ಲಿ ರಿವರ್ಸ್ ಆಯಿತು. ನನ್ನ ಪುಣ್ಯಕ್ಕೆ ಇಷ್ಟು ಮೂವ್ ಆದಾಗ ಎಸ್ ಎಲ್ನ ಇಲ್ಲಿಗೆ ತಂದುಬಿಟ್ಟಿದ್ದೆ. ಏನು 50 pips ಮೂವ್ ಆಯ್ತಲ್ಲ, ಎಸ್ ಎಲ್ನ ತಂದಿದ್ದೆ. ಇಲ್ಲಿ ನೋಡ್ಬೋದು ಎಕ್ಸಾಕ್ಟ್ಲಿ ಪಿ ಆ್ಯಂಡ್ ಎಲ್ನ. ಈ ತಪ್ಪನ್ನ ಮಾತ್ರ ಸತ್ರೂ ಮಾಡಬೇಡಿ. ಇವತ್ತು ನಾನು ಇರೋದೆಲ್ಲ ಕಳ್ಕೊತಾ ಇದ್ದೆ. ಲಿಟ್ರಲಿ ಇರೋದೆಲ್ಲ ಯಾಕೆ ಕಳ್ಕೊತಾ ಇದ್ದೆ ಅಂತ ಹೇಳ್ತೀನಿ ನೋಡಿ. ಟ್ರಯಲ್ ಮಾಡಿದ್ದೆ ಎಲ್ಲ ಓಕೆ. ಜಸ್ಟ್ ಇಮ್ಯಾಜಿನ್ ಈ ಅಪ್ಸೈಡ್ ಮೂವ್ ಆಗಿದೆಯಲ್ಲ, ಜಸ್ಟ್ ಇಮ್ಯಾಜಿನ್ ಈ ಅಪ್ಸೈಡ್ ಏನು ಮೂವ್ ಆಗಿದೆ, ಗ್ಯಾಪ್ ಅಪ್ ಆಗಿದ್ದಿದ್ರೆ ನನ್ನ ಎಸ್ ಎಲ್ಲು ವ್ಯಾಲಿಡೇ ಇರ್ತಾ ಇರಲಿಲ್ಲ. ಓಕೆ, ಎಸ್ ಎಲ್ ಇಲ್ಲಿ ಇಟ್ಟಿದ್ದೀನಿ ಕರೆಕ್ಟಾ. ಇನ್ ಕೇಸ್ ನನಗೆ ಗೊತ್ತಿದ್ದು ಇಲ್ಲಿಂದ ಫಾಲ್ ಆಗುತ್ತೆ ಅಂತ, ನೆನ್ನೆ ಗ್ಯಾಪ್ ಡೌನ್ ಆಗಿದೆ. ನೀವು ನೋಡ್ಬೋದು, ಅದು ಮೆಟಾ ಟ್ರೇಡರಲ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ನೋಡಿದಾಗ, ಬೇರೆ ಚಾರ್ಟ್ಗಳಲ್ಲಿ ನೋಡಿದಾಗ ಇಟ್ಸ್ ಗ್ಯಾಪ್ ಡೌನ್, ಬಚಾವಾದೆ. ಓಕೆ, ಸೊ ಇನ್ ಕೇಸ್ ಏನಾದರೂ ಇಲ್ಲೆಲ್ಲರೂ ಗ್ಯಾಪ್ ಅಪ್ ಆಗಿತ್ತು ಅಂದ್ಕೊಳ್ಳಿ, ಗಾನ್. ಐ ವುಡ್ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್. ಏನು ಕ್ಯಾಪಿಟಲ್ ಇತ್ತು ಎಲ್ಲ ಕಳ್ಕೊಂಬಿಡ್ತಾ ಇದ್ದೆ. ಸೊ ಲಿಟ್ರಲಿ ಈ ಥರ ನೈಟ್ ಹೊತ್ತು ಏನೋ ಲೈಕ್ ಟ್ರೇಡ್ ತೊಗೊಳೋದು ಇವೆಲ್ಲ ಏನೂ ಮಾಡೋದಕ್ಕೆ ಹೋಗಬೇಡಿ. ಅರೌಂಡ್ 12 ಆದಮೇಲೆ ಲೈಕ್ ಕ್ಯಾರಿ ಮಾಡ್ತೀರಾ. ಇವಾಗ ನಾನು ಇಲ್ಲಿಂದ ಕ್ಯಾರಿ ಮಾಡ್ತಾ ಇದ್ದೀನಿ ಅಂದರೆ ಇಟ್ಸ್ ನಾಟ್ ಎ ಮ್ಯಾಟರ್. ಓಕೆ, ಇಲ್ಲಿಂದ ಇವಾಗ ನಾನು ರಿವರ್ಸಲ್ಲಿ ತೊಗೊಂಡು ಜಸ್ಟ್ ಇಮ್ಯಾಜಿನ್ ಎಸ್ ಎಲ್ ಇಟ್ಟಿದ್ದೀನಿ, ಪರವಾಗಿಲ್ಲ, ಯಾಕಂದರೆ ಇದು ನನ್ನ ಸೈಡ್ ಬಂತು. ಇನ್ ಕೇಸ್ ಎಸ್ ಎಲ್ ಹಿಟ್ ಆಗಿದ್ದಿದ್ರು ಇದೇನು ಇಶ್ಯೂ ಆಗ್ತಾ ಇರಲಿಲ್ಲ. ಓಕೆ, ಯಾಕಂದರೆ ಇಷ್ಟು ಮೂವ್ ಆಗಿ ನೋಡಿ, ನಾನು ಎದ್ದಿದ್ದೆ, ಟ್ರಯಲ್ ಮಾಡಿದೆ, ಬಚಾವಾದೆ. ಇನ್ ಕೇಸ್ ನಾನು ಏನಾದ್ರು ಟ್ರಯಲ್ ಮಾಡಿಲ್ಲ ಅಂದಿದ್ರೆ, ಆರ್ ಇನ್ ಕೇಸ್ ಏನಾದರೂ ನನಗೆ ಎಸ್ ಎಲ್ ಇಟ್ಟದಲ್ಲೇ ಮಲ್ಕೊಂಬಿಟ್ಟಿದ್ರೆ,
ಇನ್ ಕೇಸ್ ಏನಾದರೂ ಎಸ್ ಎಲ್ ಇಟ್ಟಿದ್ರು ಇದೇನಾದ್ರು ಗ್ಯಾಪ್ ಅಪ್ ಆಗಿದ್ದಿದ್ರೆ ಲೆಟ್ಸ್ ಸೇ ಇಲ್ಲೆಲ್ಲರೂ ಗ್ಯಾಪ್ ಅಪ್ ಆಗಿತ್ತು ಅಂದ್ಕೊಳ್ಳಿ, ಈ ಎಸ್ ಎಲ್ ವ್ಯಾಲಿಡೇ ಇರ್ತಾ ಇರಲಿಲ್ಲ. ಯಾಕಂದರೆ ಆ ಪ್ರೈಸಿಗೆ ಮಾರ್ಕೆಟ್ ಟ್ರಿಗರೇ ಆಗೋದಿಲ್ಲ. ಎಸ್ ಎಲ್ ಎಲ್ಲಿ ಓಪನ್ ಆಗಿರುತ್ತೆ ಅಲ್ಲಿ ಟ್ರಿಗರ್ ಆಗುತ್ತೆ. ವಿ ವುಡ್ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್. ಓಕೆ, ಸೊ ಪ್ರಾಪರ್ ಎಸ್ ಎಲ್ನ ಟ್ರಯಲ್ ಮಾಡಿದ್ದಕ್ಕೆ ಬಚಾವಾದೆ. ಓಕೆ, ಸೊ ನಿಮಗೇನಾದರೂ ಎಸ್ ಎಲ್ ಟ್ರಯಲಿಂಗ್ ಮೇಲೆ ವೀಡಿಯೋಸ್ಗಳು ಬೇಕು ಅಂದರೆ ಓಕೆ ಕಮೆಂಟ್ ಮಾಡಿ. ನಾನು ಲಾಟ್ ಆಫ್ ರಿಸರ್ಚಸ್ ಮಾಡಿ ಯಾವುದು ವ್ಯಾಲಿಡ್ ಇರುತ್ತೆ ಅದನ್ನ ಹೇಳ್ತೀನಿ. ಯಾಕಂದರೆ ಆಲ್ಗೋಸ್ಗಳಲ್ಲಿ ನಾವು ಮಾಡ್ತಾ ಇಶ್ಯೂಸ್ ಆಗ್ತಾ ಇರೋದೇ ಎಸ್ ಎಲ್ ಟ್ರಯಲಿಂಗು. ದಟ್ಸ್ ವೈ ಎಸ್ ಎಲ್ ಟ್ರಯಲಿಂಗ್ನ ತುಂಬ ರಿಸರ್ಚ್ ಮಾಡ್ತಾ ಇದ್ದೀವಿ, ತುಂಬ ಡೇಟಾಸ್ಗಳನ್ನ ನೋಡಿ. ಓಕೆ, ಅದರಲ್ಲಿ ಪ್ರಾಪರ್ ಯಾವುದು ಏನು ಎಲ್ಲ ಬ್ಯಾಕ್ ಟೆಸ್ಟ್ ಮಾಡಿ ಕರೆಕ್ಟಾಗಿರೋದು ಅಂತಲೇ ಇಡ್ತೀನಿ. ಬಟ್ ಇವತ್ತು ನಾನು ಲಕ್ಕಿ ಅನ್ಕೊಬೋದು, ದೇವ್ರು ನನ್ನ ಕಡೆ ಇದ್ದ ಬಚಾವಾದೆ ಗುರು. ಇಲ್ಲ ಅಂದರೆ ಐ ವುಡ್ ಹ್ಯಾವ್ ಲಾಸ್ಟ್ ಫಕಿಂಗ್ ಎವ್ರಿ ಮನಿ. ಸಿಂಪಲ್. ಓಕೆ, ಇವಾಗ ಎದ್ದು ಅದೇ ಅನ್ಕೋತಾ ಇದ್ದೆ, ಗುರು ಏನಾದ್ರು ಗ್ಯಾಪ್ ಅಪ್ ಆಗಿದ್ರೆ ಏನು ಗತಿ ಗುರು. ಸೊ ಲೈಕ್ ಮೈಂಡ್ಸೆಟ್ ಅದು ಏನಾಗಿದೆಯೋ ಗೊತ್ತಾಗ್ತಾ ಇಲ್ಲ. ಓಕೆ, ದೇವ್ರಾಣೆ, ದೇವ್ರು ನನ್ನ ಕಡೆ ಇದ್ದಾನೆ, ಹೆಂಗೋ ಬಚಾವ್ ಮಾಡಿಸ್ತಾ ಇದ್ದಾನೆ. 2 ಗಂಟೆಗೆ ನಾನು ಯಾಕೆ ಟ್ರೇಡ್ ತೊಗೊಂಡೆ ಏನು ಅರ್ಥನೇ ಆಗ್ತಾ ಇಲ್ಲ. ದಟ್ಸ್ ವೈ ಇದನ್ನು ಎಕ್ಸ್ಪ್ಲೇನ್ ಮಾಡೋಣ ಅಂತ. ಇನ್ ಕೇಸ್ ನಾನು ಎಸ್ ಎಲ್ ಟ್ರಯಲಿಂಗ್ ಮಿಸ್ ಮಾಡಿಬಿಟ್ಟು ಗ್ಯಾಪ್ ಅಪ್ ಆಗೋಗಿದ್ರೆ ಲಿಟ್ರಲಿ ಗಾನ್. ಕಷ್ಟಪಟ್ಟು ದುಡ್ದಿದ್ದು ಕ್ಯಾಪಿಟಲ್ಲು ಏನಿತ್ತು ಗಾನ್ ಆಗೋಗಿರೋದು. 0.1 ಆಗಿರ್ಬೋದು, ನೈಟ್ ಟೈಮ್ 0.1ಗಿಂತ ಜಾಸ್ತಿ ಹೋಗೋದು ಇಲ್ಲ. ಬಟ್ ಇನ್ ಕೇಸ್ ಇಲ್ಲೆಲ್ಲರೂ ಓಪನ್ ಗಿಪ್ಪನ್ ಆಗೋಗಿತ್ತು ಅಂದ್ಕೊಳ್ಳಿ, ಓಕೆ, ಲಿಟ್ರಲಿ 1000 ಪಿಪ್ಪು, 1000 USD ಗಾನ್. ಸೊ ಗೈಸ್, ನೆವರ್ ಎವರ್ ಡೂ ದಿಸ್ ಮಿಸ್ಟೇಕ್. ಓಕೆನಾ, ಈ ತಪ್ಪುಗಳನ್ನ ಮಾಡಬೇಡಿ. ಸೊ ಮಾಡಿದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ಸೊ ಸರಿ ಮಾಡೋದು ಹೇಳ್ಬೋದು, ಬಟ್ ಮಿಸ್ಟೇಕ್ ಇದೆಯಲ್ಲ, ಇಟ್ಸ್ ಒನ್ ಆಫ್ ದ ವರ್ಸ್ಟ್ ಅಂದರೆ ವರ್ಸ್ಟು. ಓಕೆ, ಬಟ್ ಲಿಟ್ರಲಿ ನೋಡ್ಬೋದು. ಸೊ ಈ ಏನು ಲೆವೆಲ್ ಇತ್ತು ಅದನ್ನು ಎಕ್ಸಾಕ್ಟ್ಲಿ ಅದು ರೀಟೆಸ್ಟ್ ಮಾಡಿಬಿಟ್ಟಿದೆ. ಓಕೆ, ಇಲ್ಲೇನು ಲೈನ್ ಹಾಕ್ಕೊಂಡಿದ್ದೀವಲ್ಲ, ಸೊ ಅದನ್ನು ಬ್ರೇಕ್ ಮಾಡೋಕ್ಕೆ ಹೋಗಿಲ್ಲ ಅದು. ಓಕೆ, ರೀಟೆಸ್ಟ್ ಮಾಡಿದೆ, ಬಟ್ ಇಟ್ಸ್ ಓಕೆ, ಬೆಟರ್. ಆ್ಯಂಡ್ ಇದನ್ನು ಈ ಥರ ಮೂವ್ ಆಗೋದಕ್ಕೆ ಸಿಂಪಲ್, ಈ 4 ಅವರ್ಸಲ್ಲಿ ನೀವು ನೋಡ್ಬೋದು, ಇಟ್ಸ್ ಒನ್ ಆಫ್ ದ ಡಿಮ್ಯಾಂಡ್ ಝೋನ್. ಓಕೆ, ಇದು ಫೇಲ್ ಆಗಿಲ್ಲ, ಇಟ್ ಹ್ಯಾಸ್ ರೀಟೆಸ್ಟೆಡ್ ಇಟ್. ಓಕೆ, ಸೊ ಲೈಕ್ ಇಫ್ ಇನ್ ಕೇಸ್ ಇದೇನಾದ್ರು ಇದ್ರ ಒಳಗಡೆ ಕ್ಲೋಸ್ ಆಗಿದ್ದಿದ್ರೆ ಸ್ಟ್ರಾಂಗ್ ಆಗಿ ಮೂವ್ ಆಗೋಗ್ಬಿಟ್ಟಿರೋದು. ಓಕೆ, ಬಟ್ ಈ ಒಂದು ಡಿಮ್ಯಾಂಡ್ ಝೋನ್ನ ಎಕ್ಸಾಕ್ಟ್ಲಿ ಟೆಸ್ಟ್ ಮಾಡಿದೆ, ಬಚಾವ್, ಜಸ್ಟ್ ಮಿಸ್ ಬಚಾವ್. ಓಕೆ, ಸೊ ಇಟ್ಸ್ ಓಕೆ. ಸಮ್ಟೈಮ್ಸ್ ಏನು ಲೈಕ್ ಏನಾಗುತ್ತೆ, ಫೇಲ್ ಆಗುತ್ತೆ. ಬಟ್ ದ ಥಿಂಗ್ ಏನಂದರೆ, ಆ ಫೇಲ್ ಆದಾಗಲೂ ಕೂಡ ಲಕ್ ಅನ್ನೋದು ನನ್ನ ಸೈಡ್ ಇತ್ತು ಅನಿಸುತ್ತೆ. ಓಕೆ, ಲಕ್ ಅನ್ನೋದಕ್ಕಿಂತನೂ ಲೈಕ್ ನನ್ನ ಮೈಂಡ್ ಏನು ಫಿಕ್ಸ್ ಆಗಿರುತ್ತಲ್ಲ 1:1ಗೆ, ಸೊ ಇಷ್ಟು ಪಿಪ್ ಮೂವ್ ಆದಾಗ ಟ್ರಯಲ್ ಮಾಡಬೇಕು ಅಂತ, ಅದು ಬಚಾವ್ ಮಾಡಿಸ್ತು. ಇಲ್ಲ ಅಂದಿದ್ರೆ ಎಸ್ ಎಲ್ ಆಗ್ತಾ ಇತ್ತು ಅಷ್ಟೇನೆ. ಬಟ್ ದ ಥಿಂಗ್ ಏನು ಅಂದರೆ, ಐ ವುಡ್ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್. ಬಟ್ ಓಕೆ, ಒಂದು ಒಳ್ಳೆ ಟ್ರೇಡ್ ಏನೇನೆ. ಸೊ ಇಲ್ಲೇ ಪಿಕ್ ಮಾಡಿದ್ದಿದ್ರೆ ಇನ್ನೂ ಕರೆಕ್ಟ್ ಆಗಿರೋದು. ಓಕೆ, ಇಲ್ಲೇ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಗಿಪ್ ಏನಾದ್ರು 5 ಮಿನಿಟ್ಸಲ್ಲಿ ಇದ್ದಿದ್ರೆ, ಓಕೆ, ಸೊ ಅಲ್ಲೇ ಪಿಕ್ ಮಾಡಬೇಕಾಗಿತ್ತು. ಲಾಟ್ ಆಫ್ ಮಿಸ್ಟೇಕ್ಸ್ಗಳು, ಕಲಿಯೋದಿರುತ್ತೆ ತುಂಬ. ಆಲ್ರೆಡಿ ಹಾಕ್ಕೊಂಡು ಎಲ್ಲ ಕಡೆಯಿಂದ ಲೈಫ್ ಗುಮ್ತಾ ಇದೆ, ಇದು ಗುಮ್ಬಿಟ್ಟಿರೋದು ಈಗ. ಓಕೆ, ಸಿ ದಿಸ್. ಸೊ ಇಲ್ಲಿ ಪಿಕ್ ಮಾಡಿದ್ರೆ ಕರೆಕ್ಟ್ ಇರೋದು. ಆ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ನೋಡಿ, ಇಂಪಾರ್ಟೆಂಟ್ ಲೆವೆಲಲ್ಲಿ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿದೆ. ಓಕೆ, ಯು ಕ್ಯಾನ್ ಸಿ ಇಯರ್. ಓಕೆನಾ, ಇಲ್ಲಿ ಪಿಕ್ ಮಾಡಬೇಕಾಗಿತ್ತು. ಇಲ್ಲಿ ಪಿಕ್ ಮಾಡಿದರೆ ಐ ವುಡ್ ಹ್ಯಾವ್ ಗಾಟ್ ಅರೌಂಡ್ ಲಾಟ್ ಆಫ್ ಏನು 1:, ತುಂಬ ಅಂದರೆ ಜಾಸ್ತಿ ಸಿಕ್ಕಿರೋದು. ಓಕೆ, ಒಂದು ಇಂಪಾರ್ಟೆಂಟ್ ಲೆವೆಲ್ ಬೇರೆ. ನಜ್ಜಿ ಹೋಗು. ಓಕೆ, ಸೊ ಈ ಬೊಲಿಂಜರ್ ಬ್ಯಾಂಡ್ ಸ್ವೀಪಲ್ಲಿ ನಾನು ತೊಗೊಂಡಿದ್ದಿದ್ರೆ I would have got 1:5ಗಿಂತ ಜಾಸ್ತಿನೇ ಸಿಗ್ತಾ ಇತ್ತು. ಓಕೆ, ಸಿ ಆ್ಯಂಡ್ ಇನ್ನೊಂದು ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗೋಗಿದೆ. ಓಕೆ, 5 ಮಿನಿಟ್ಸಲ್ಲಿ ನೋಡಿದಾಗ 15 ಮಿನಿಟ್ಸಲ್ಲಿ ಇದನ್ನಲ್ಲ. ಸೊ ಕರೆಕ್ಟ್ ಟೈಮಿಗೆ ಟ್ರಯಲ್ ಮಾಡಿದೆ, ಇಲ್ಲ ಅಂದರೆ ಗಾನ್. ಸೊ ನೆವರ್ ಎವರ್ ಯಾವತ್ತೂ ಈ ಮಿಸ್ಟೇಕ್ಸ್ಗಳನ್ನ ಮಾಡಬೇಡಿ, ಅರ್ಥ ಮಾಡ್ಕೊಂಬಿಡಿ. ನಾನೇ ಲೈವ್ ಎಕ್ಸಾಂಪಲ್ ಆಗಿ ಹೋಗ್ಬಿಡ್ತಾ ಇದ್ದೆ, ಜಸ್ಟ್ ಮಿಸ್ಸು. ಓಕೆ, ಜಸ್ಟ್ ಮಿಸ್ಸು. ಗ್ಯಾಪ್ ಅಪ್ ಆಗೋಗಿದ್ರೆ ಗಾನ್, ನೆನ್ಸ್ಕೊಳಕ್ಕೂ ಆಗೋದಿಲ್ಲ. ಗ್ಯಾಪ್ ಅಪ್ ಆಗಿದ್ರೆ ಎಸ್ ಎಲ್ ಆದರೆ ಬೇಜಾರಲ್ಲ, ಯು ಕ್ಯಾನ್ ರಿಕವರ್ ಇಟ್. ಗ್ಯಾಪ್ ಅಪ್ ಆದರೆ ಏನು ಮಾಡ್ತೀರಾ? ಓಕೆ, ಸೊ ಈ ಮಿಸ್ಟೇಕ್ಸ್ಗಳನ್ನ ಮಾಡಬೇಡಿ. ನಾನು ಇವಾಗ ಒಂದು ಬುದ್ಧಿ ಕಲ್ತಿದ್ದೀನಿ. ಓಕೆ, ಈ ಮಿಸ್ಟೇಕ್ಸ್ಗಳನ್ನ ಮಾಡೋದಿಲ್ಲ. ಆಮೇಲೆ ರಾತ್ರಿ ಟ್ರೇಡ್ಸ್ 12 ಆದಮೇಲೆ ಇನ್ಮೇಲೆ ಸತ್ರು ಟ್ರೇಡ್ಸ್ಗಳನ್ನ ತೊಗೊಳ್ಳೋದಿಲ್ಲ. ವಾಲ್ಯೂಮ್ ಇರಲಿ ಬಿಡಲಿ ಬೇಡ ಅದು. ಓಕೆ,
ಸೊ ಲೈಕ್ ಒಂದು ರಾಂಗು ಏನು ಬೇಕಾದ್ರೂ ಮಾಡಿಬಿಡುತ್ತೆ. ಓಕೆ, ಸೊ ದಯವಿಟ್ಟು ಇಫ್ ಯು ಆರ್ ಕ್ಯಾರಿಂಗ್ ಅಲ್ವಾ, ಒಂದು 5 ಗಂಟೆಯಿಂದ ಕ್ಯಾರಿ ಮಾಡ್ತಾ ಇದ್ದೀರಾ ಅಂದರೆ ಅದು ಮ್ಯಾಟರ್ ಆಗೋದಿಲ್ಲ. ಒಂದು 10 ಗಂಟೆಯಿಂದ ಕ್ಯಾರಿ ಮಾಡ್ತಿದ್ದೀರಾ ಅಂದರೆ ಇಲ್ಲಿಂದ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ಅಂದರೆ ಅದು ಮ್ಯಾಟರೇ ಅಲ್ಲ. ಯಾಕಂದರೆ ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಂದ್ಕೊಳ್ಳೋಣ. ಓಕೆ, ಸೊ ಇನ್ ಕೇಸ್ ಇಷ್ಟೆಲ್ಲ ಮೂವ್ ಆಗಿ ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಎಲ್ಲ ಆಗೋದಿಲ್ಲ. ಮ್ಯಾಕ್ಸಿಮಮ್ ಆದರೂ ಗ್ಯಾಪ್ ಡೌನ್ ಇಲ್ಲಿ ಆಗ್ಬೋದು ಇನ್ ಕೇಸ್ ನಾನು ಇಲ್ಲಿ ಬೈ ಮಾಡಿದರೆ. ಓಕೆನಾ, ಸೊ ದಟ್ಸ್ ವೈ ಈ ಮಿಸ್ಟೇಕ್ನ ಮಾಡಬೇಡಿ ದಯವಿಟ್ಟು. ಓಕೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಲೈಕ್ ಸಮ್ಟೈಮ್ಸ್ ಇದು ಆಗೇ ಆಗುತ್ತೆ. ಓಕೆ, ನಾವು ದೇವರಲ್ಲ, ಹ್ಯೂಮನ್, ಮಿಸ್ಟೇಕ್ಸ್ಗಳನ್ನ ಮಾಡ್ತೀವಿ, ಬಟ್ ಕಂಟ್ರೋಲ್ ಮಾಡ್ಕೊಬೋದು. ಇವಾಗ ನಂಗೆ ಗೊತ್ತಾಯ್ತಲ್ಲ ಈ ಮಿಸ್ಟೇಕ್ ಮಾಡಬಾರ್ದು ಅಂತ ನಾನು ಸತ್ರೂ ಮಾಡೋದಿಲ್ಲ. ಯಾಕಂದರೆ ರಾತ್ರಿ ಎಲ್ಲ ಕಾಡ್ತಾ ಇರುತ್ತೆ, ವಾಟ್ ಇಫ್ ಗ್ಯಾಪ್ ಅಪ್ ಆಗೋಗಿದ್ರೆ ನೀವು SLA ವ್ಯಾಲಿಡ್ ಇರ್ತಾ ಇರೋಲ್ಲ. ಯಾಕಂದರೆ ಅಲ್ಲಿ ಮಾರ್ಕೆಟ್ ಪ್ರೈಸ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಇಲ್ಲೆಲ್ಲರೂ ಗ್ಯಾಪ್ ಅಪ್ ಆದರೆ ಆ ಪ್ರೈಸಿಗೆ ಅದು ಕ್ಲೋಸ್ ಆಗೋಗುತ್ತೆ. ಇಲ್ಲಿಂದ 1000 ಪಿಪ್ಸ್ ಅನ್ಕೊಳ್ಳೋಣ, ಕ್ಯಾಪಿಟಲ್ಲೇ ಬೂಸ್ಟು. ಇನ್ ಕೇಸ್ ಒಂದೊಂದು ಲಾಟ್ ಹಾಕಿದ್ರೆ 10 ಲಕ್ಷ ಗಾನು. ನೆವರ್ ಎವರ್ ಡೂ ದಿಸ್ ಗೈಸ್. ಓಕೆ, ಅರ್ಥ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.